ನಾನು ದಿನೇಶ್ ಅವ್ರನ್ನ ಕೇಳ್ತೀನಿ, ಹಿಪೋಕ್ರಸಿ ಅನ್ನೋದು ಅಥವಾ ಎರಡು ಬಗೆಯ ನೀತಿ ಅನ್ನೋದು ಹೆಂಗೆ ಎಕ್ಸ್ಪೋಸ್ ಆಗುತ್ತೆ ಸರ್? ಅಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಯ್ತು ಅಂತ ಹೇಳಿ ಖುದ್ದು ಸಿದ್ದರಾಮಯ್ಯನವರೇ ಅಲ್ಲಿನ ಭದ್ರತೆಯ ಜವಾಬ್ದಾರಿ ಹೊತ್ತಿದ್ದ SP ಮೇಲೆ ಕೈ ಎತ್ತಕ್ ಹೋಗ್ತಾರೆ. ಅಂದ್ರೆ ಅಷ್ಟು ಕೋಪ ಒಂದು ಖಾಸಗಿ ಒಂದು ಪಕ್ಷದ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿದ್ದಕ್ಕೆ ಸಿದ್ದರಾಮಯ್ಯನವರಿಗೆ ಬರುತ್ತೆ ಅಂತಂದ್ರೆ, ಅದೇ ಸಿದ್ದರಾಮಯ್ಯನವರು ಹೇಳ್ತಾರೆ ಅಮಾಯಕ ನಾಗರಿಕರ ಪ್ರಾಣ ತೆಗೆದ್ರು ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ, ಶಾಂತಿ ಕಾಪಾಡೋಣ, ಶಾಂತಿಯುತ ಮಾತುಕತೆ ನಡೆಸೋಣ. ಅರೆ ತಮಗ್ ಬಂದ್ರೆ ಕೋಪ, ತಮ್ಮ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆದ್ರೆ ರಿವೆಂಜ್ ಬೇಕು ನಿಮಗೆ ವೈಯಕ್ತಿಕವಾಗಿ. ದೇಶಕ್ಕಾದ ಈ ರೀತಿಯ ಘಾಸಿ ಅದಕ್ಕೆ ಬೇಡ. ಈ ವಿಚಾರವಾಗಿ ನಾವು ಮಾತಾಡೋದಾದ್ರೆ, ಈಗೇನ್ ಸಿದ್ದರಾಮಯ್ಯ ಅವರು ಹೇಳ್ತಾ ಇದಾರೆ ಯುದ್ಧ ಬೇಡ ಅಂತ, ಯುನೈಟೆಡ್ ನೇಷನ್ಸ್ ಅದೇ ಹೇಳ್ತಾ ಇದೆ. ಯುನೈಟೆಡ್ ನೇಷನ್ ಕೂಡ ಟೆನ್ಸ್ ಆಗಿದೆ, ಇಬ್ರು ಸೈಲೆಂಟ್ ಆಗಿ ಮುಂದುವರಿಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಕಾಸ್ ಏನಂದ್ರೆ, ಮೇಜರ್ ಭದ್ರತಾ ವೈಫಲ್ಯ, ಇಂಟೆಲಿಜೆನ್ಸ್ ವೈಫಲ್ಯ ಇಲ್ಲ. ಇಲ್ಲಿ ಇಂಟೆಲಿಜೆನ್ಸ್ ಕ್ಲಿಯರ್ಲಿ ಗಿವನ್ 70 ಜನ ಉಗ್ರರು ನುಸುಳಿದ್ದಾರೆ ಈ ದೇಶಕ್ಕೆ ಅಂತ 15 ದಿವಸ ಮುಂಚೆನೆ, 2 ತಿಂಗಳು ಮುಂಚೆನೆ ಅವರು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ ಏನು ಪಾಕಿಸ್ತಾನ ಹಾಟ್ ಸಮ್ಮರ್ ಅನ್ನೋ ಒಂದು J&K ಅನ್ನೋ ಒಂದು ಕೋಡ್ ವರ್ಡ್ ಕೂಡ ಬಳಸಿದ್ದಾರೆ ಈ ಒಂದು ಇದರಲ್ಲಿ ಅಂತ ಹೇಳಿದ್ದಾರೆ. ಮತ್ತೆ ಸೀಸ್ ಫೈರ್ ಆಗಿದ್ದನ್ನು ಕೂಡ ಅವರು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅದಿದ್ರೂ ಕೂಡ ಇವರು ಇಷ್ಟು ಜನ ಸೇರೋ ಜಾಗಕ್ಕೆ ಒಂದು ಸೆಕ್ಯೂರಿಟಿನ ಒದಗಿಸೋದ್ರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇವರ ಇಂಟೆಲಿಜೆನ್ಸ್ ಅಷ್ಟು ಕೊಟ್ಟಿದ್ರು, ಹೈ ಲೆವೆಲ್ ಅಲ್ಲಿ 2 ಸಲ ಮೀಟಿಂಗ್ ಮಾಡಿದ್ರು ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವ್ರು ಏನ್ ತಿಳ್ಕೊಂಡ್ರು ಅಂದ್ರೆ, ಮೋದಿ ಅವರು 56 ಇಂಚ್ ಇದೆ, ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಒಂದು ಓವರ್ ಮೋಟಿವೇಶನ್ ಇಸ್ ಅನ್ ಅಂಡರ್ ಅಚೀವರ್ ಅಂತ ಹೇಳ್ಬೋದು. ನಮಗ್ ಇವತ್ತು ಬೇಕಾಗಿರೋದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಪ್ರಧಾನಿ ಬೇಕು ಇವತ್ತು ಈ ದೇಶಕ್ಕೆ. 56 ಇಂಚ್ ಬೇಡ, ಬರೀ 36 ಇಂಚ್ ಇದ್ರೂ ಸಾಕು. ಅವತ್ತು ಲಾಹೋರ್ ತನಕ ತಗೊಂಡೋಗಿ ನಮ್ಮ ದೇಶದ ಸೇನೆಯನ್ನ ನಿಲ್ಸಿದ್ರು. ಆ ಒಂದು ದಕ್ಷತೆ ಇರೋ ಒಬ್ಬ ಪ್ರಧಾನಿ ಬೇಕಾಗಿದೆ ಈ ದೇಶಕ್ಕೆ. ಯಾಕಂದ್ರೆ ಲೀಡರ್ಶಿಪ್ ಅನ್ನೋದು ಬರೋದು ದ ಫಾಸ್ಟೆಸ್ಟ್ ಡಿಸಿಷನ್ ಮೇಕರ್ ಅಂತ ಹೇಳ್ತೀವಿ. ಇವತ್ತು ಇನ್ನೂ ಡಿಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಮೋದಿ ಅವರು. ಇದಲ್ಲ, ದೇ ಶುಡ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಹೇಳ್ಬಿಡ್ತೀನಿ, ಸ್ಟಾರ್ಟ್ ವಾರ್. ಯಾಕೆ ಅಂದ್ರೆ ಅದು ನಮ್ಮ ರಾಜ್ಯದ ನಾವು ಹೇಳೋದು ಕೇಳಿ, ಅದೇ ಡಿಸಿಷನ್ ತಗೊಳಕ್ಕೆ ಇಷ್ಟೊಂದು ಟೈಮ್ ತಗೊಳ್ಳೋ ಅವಶ್ಯಕತೆ ಬೇಕಿಲ್ಲ. ಇವರು ಇಂಥ ಸಮಸ್ಯೆ, ಇಂಥ ಸಂದರ್ಭದಲ್ಲಿ ಹೋಗಿ ಬಿಹಾರದಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋ ಅವಶ್ಯಕತೆ ಬೇಕಿರ್ಲಿಲ್ಲ. ಇವತ್ತು 1 ನಿಮಿಷ ನಾವು ಮಾತಾಡಕ್ ಕೊಡಿ ಸ್ವಾಮಿ, ನೀವು ಮಾತಾಡೋದು ಸುಮ್ಮನೆ ಕೂತಿದ್ದೆ ನಾನು. ನಾಗೇಂದ್ರ ಸರ್, ಸಿದ್ದರಾಮಯ್ಯನವರು ಇವತ್ತು ಮತ್ತೊಂದು ಘಟನೆ